ಎಲ್ಲ ಜಿಲ್ಲಾ ಮಟ್ಟದ ಭಾಜಪದ ಪದಾಧಿಕಾರಿಗಳ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ರಾಷ್ಟ್ರೀಯ ಭದ್ರತಾ ಆತಂಕಕ್ಕೆ ಕಾರಣವಾಗುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಇಡೀ ದೇಶದಲ್ಲಿ SIR ಮತ ಪರಿಷ್ಕರಣೆ ಮಾಡಿ ಎಲ್ಲ ಕಡೆ ಏನು ಪ್ರತಿ 20 ವರ್ಷಕ್ಕೊಂದ್ಸತಿ ಮತ ಪರಿಷ್ಕರಣೆ ಆಗಬೇಕು. ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ, ಎಲ್ಲ ಕಡೆನೇ ಯಶಸ್ವಿಯಾಗಿದೆ. ಅದರ ಒಂದು ಭಾಗ ಈಗ SIR ಕರ್ನಾಟಕದಲ್ಲಿ ನಡೀತಾ ಇದೆ. SIR 20 ವರ್ಷಕ್ಕೊಮ್ಮೆ ನಡೆಯೋದು ನಾನು ಆಗಲೇ ಹೇಳಿದೆ. ಎಲ್ಲ ಕಡೆ ಮಾಡ್ತಾ ಇದೆ. ಇದು ಮೊನ್ನೆ 30ನೇ ತಾರೀಕು ಪ್ರಾರಂಭ ಆಯಿತು. ಕೆಲವು ಕಡೆ ಮಂದಗತಿಯಲ್ಲಿದ್ದರೆ, ಕೆಲವು ಕಡೆ ನೀನು ಇವತ್ತು ನೋಡಿದೆ ಪೇಪರ್, ತಮ್ಮ ಪತ್ರಿಕಾ ಇದರಲ್ಲಿ ವಿಜಯವಾಣಿನಲ್ಲೂ ಸಂಯುಕ್ತ ಕರ್ನಾಟಕದಲ್ಲಿ 97% ವಿತರಣೆ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ. ಅದೇ ರೀತಿ ಕೋಲಾರದ್ದು ಕೂಡ 80-85% ಅಂತ ಮೊನ್ನೆ DC ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗ ಆಗಿದೆ ಅಂತ ಹೇಳಿದ್ರು. ಅದೇ ರೀತಿ ರಾಜ್ಯ ಎಲ್ಲ ಆಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ. ನಮ್ಮ ಉದ್ದೇಶ ಅದಲ್ಲ. ಏನಿವತ್ತು ರಾಷ್ಟ್ರೀಯ ಭದ್ರತೆಗೆ ಆತಂಕ ತಂದಿರುವಂಥ ಕರ್ನಾಟಕದ ಸ್ಪೆಷಲ್ ಯಾರೂ ಮಾಡೇ ಇಲ್ಲ ರಾಷ್ಟ್ರದಲ್ಲಿ. ಇವರು ಹೊಸದಾಗಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಮಾಡಿಕೊಟ್ಟಿದ್ದಾರೆ. ಯಾರನ್ನ ಮೆಚ್ಚಕ್ಕೆ ಕೊಟ್ಟಿದ್ದಾರೆ ಅಥವಾ ಕೇಂದ್ರ ಚುನಾವಣಾ ಆಯೋಗ ಇವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ನೆ ಒಬ್ಬರು ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ರು, ನಾವು ರೂಲ್ಸ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಸಂವಿಧಾನ ಅಡಿಯಲ್ಲಿ ಏನೇ ಮಾಡಿದ್ರೇನೋ ಅದಕ್ಕೊಂತ ಅರ್ಥ ಇರ್ತದೆ. ಕಾಲಂ 14ರಲ್ಲಿ ಈ ವ್ಯವಸ್ಥೆನೇ ಇಲ್ಲ. ಅಸಂವಿಧಾನಿಕ ಕಾರ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಏನಂದರೆ, ದೇಶ ಅಲ್ದಿದ್ದವ್ರನ್ನ, ನಮ್ಮವ್ರು ಅಲ್ದಿದ್ದವ್ರನ್ನ ಇವತ್ತು ಯಾವುದೋ ಒಂದು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋ ಮುಖಾಂತರ ಅವ್ರಿಗೆ ಮತದ ಹಕ್ಕನ್ನು ಕೊಟ್ಟು ಸ್ಥಳೀಯವಾಗಿ ಗೊಂದಲ ಸೃಷ್ಟಿ ಮಾಡಬೇಕು. ಇಲ್ಲಿ ಅವ್ರಿಗೆ ಪೌರತ್ವ ಅಥವಾ ಕೆಲಸಗಳನ್ನ ಅವ್ರನ್ನ ಸೇರಿಸ್ಬೇಕು. ಮತದಾರ ಹಕ್ಕುಗಳನ್ನ ಕಸಿಯೋದೊಂದು, ನಮ್ಮ ಉದ್ಯೋಗಗಳನ್ನ ಕಸಿಯೋದೊಂದು, ನಮ್ಮ ಭೂಮಿಗಳನ್ನ ಕಸಿಯೋದೊಂದು ಭಾಗ. ಮತ್ತೆ ಆಂತರಿಕ ಭದ್ರತೆಗೆ ದೊಡ್ಡ ಪೆಟ್ಟಿದು. ಮತಕ್ಕೋಸ್ಕರಾಗಿ ಇವತ್ತು ಸಂವಿಧಾನವನ್ನ ಗಾಳಿಗೆ ತೂರೋ ಒಂದು ದೊಡ್ಡ ಷಡ್ಯಂತ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಕ್ಕೆ ಹೊರಟಿರೋದು. ಅದರ ವಿರುದ್ಧವಾದಂಥ ಒಂದು ಪ್ರಕ್ರಿಯೆಯನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಈಗಾಗಲೇ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಅವ್ರಿಗೆ ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದಾರೆ. ಮೊನ್ನೆ 2-3 ದಿವಸಗಳ ಹಿಂದೆ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಸರಿ ಆಗ್ತಾ ಇಲ್ಲ. ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಮಂದಿರಗಳಲ್ಲಿ ಆಗ್ತಾ ಇದೆ, ಮತ್ತೆ ಚೌಟ್ರಿಗಳಲ್ಲಿ ಆಗ್ತಾ ಇದೆ. ಈ ಪ್ರಕ್ರಿಯೆ SIR ಪರಿಮಿತಿಯಲ್ಲಿ ಬರಲ್ಲ. ಮನೆ ಮನೆಗೆ ಹೋಗಿ SIR ಪ್ರಕ್ರಿಯೆ ಮಾಡಬೇಕು, ಮುಖ ಸಹ ಭೇಟಿಯಾಗಬೇಕು ಅನ್ನೋದು SIR ಪ್ರಕ್ರಿಯೆಯಲ್ಲಿರೋದು. ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆ ವಿಫಲ ಆಗಿ ಇಲ್ಲಿ ಅಧಿಕಾರಕ್ಕಿರೋ ಕಾರಣಕ್ಕೆ ಇವತ್ತು ಏನು ಸ್ಥಳೀಯ ವಾಸಿಗಳಿಗೆ ಆತಂಕ ತರುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.